ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಘಮಘಮಿಸುವ ಗರಂ ಮಸಾಲೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೀತಿ ಗರಂ ಮಸಾಲೆಯನ್ನು ಮನೆಯಲ್ಲೇ ಮಾಡಿ ಇಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಡುಗೆ ಮಾಡುವಾಗ ಬೇಗನೂ ಆಗುತ್ತೆ. ಗರಂ ಮಸಾಲ ಮಾಡಲು ಬೇಕಾಗಿರುವ ಸಾಮಗ್ರಿಯನ್ನು ನೋಡೋಣ. ಮೊದಲಿಗೆ ಒಂದು 10 ಚಕ್ಕೆ ಪೀಸ್ಗಳನ್ನು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಕಾಳುಮೆಣಸು, 2 ಸ್ಪೂನಷ್ಟು ಲವಂಗ, ಒಂದು 15ರಿಂದ 20 ಏಲಕ್ಕಿ, 2ರಿಂದ 3 ಅರಿಶಿನ ಕೊಂಬನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಗಸಗಸೆ, 3 ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಕೇವಲ 7 ಐಟಮ್ಸಿಂದ ನಾನು ಈ ಗರಂ ಮಸಾಲೆಯನ್ನು ಮಾಡ್ತಾಯಿದ್ದೀನಿ. ನಿಮಗೆ ಹೆಚ್ಚಿಗೆ ಐಟಮ್ಸ್ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ನಮ್ಮತ್ತೆ ಇಷ್ಟೇ ಐಟಮ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ರು, ಹಾಗಾಗಿ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಚಕ್ಕೆಯನ್ನು ಹಾಗೆ ಹಾಕಿದ್ರೆ ಮಿಕ್ಸಿಯಲ್ಲಿ ಪುಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳಾಗಿ ಮುರಿದು ಇಟ್ಕೋತಾ ಇದ್ದೀನಿ. ಪಲಾವ್ ಎಲೆಯನ್ನು ಕೂಡ ಸಣ್ಣ ಪೀಸಾಗಿ ಮುರಿದು ಇಡ್ತಾಯಿದ್ದೀನಿ. ಹಾಗೆ ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐಟಮ್ಸ್ ಎಲ್ಲ ರೆಡಿ ಇದೆ. ಈಗ ಒಂದು ಬಾಣಲೆಯನ್ನು ತಗೊಳ್ಳೋಣ. ಅದಕ್ಕೆ ಮೊದಲು ಚಕ್ಕೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಚಕ್ಕೆ ಸ್ವಲ್ಪ ದಪ್ಪ ಮತ್ತು ಗಟ್ಟಿಯಾಗಿರೋದ್ರಿಂದ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನಂತರ ಉಳಿದಿರೋ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಸಾಂಬಾರು ಪದಾರ್ಥಗಳನ್ನು ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ತುಂಬ ಉಪಯೋಗಗಳಿದೆ ಆರೋಗ್ಯಕ್ಕೆ. ಅದಕ್ಕಾಗಿ ಭಾರತದ ಸಾಂಬಾರು ಪದಾರ್ಥಗಳನ್ನು ವಿದೇಶದವರು ಕೂಡ ಇಂಪೋರ್ಟ್ ಮಾಡ್ಕೋತಾರೆ. ಈಗ ಚಕ್ಕೆ ಬಿಸಿಯಾಗಿದೆ. ಅದಕ್ಕೆ ಕಾಳುಮೆಣಸು ಮತ್ತು ಏಲಕ್ಕಿ ಮತ್ತು ಲವಂಗವನ್ನು ಸೇರಿಸ್ಕೊಳ್ಳೋಣ. ಈ ಸಾಂಬಾರು ಪದಾರ್ಥಗಳನ್ನು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಅದು ಸೀದ್ರೆ ಮತ್ತು ಅಡುಗೆನೇ ಹಾಳಾಗುತ್ತೆ. ಪದಾರ್ಥಗಳೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಈಗ ಅದ್ರ ಜೊತೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವ ಪಲಾವ್ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಈಗ ಅರಿಶಿನ ಪುಡಿ ಮತ್ತು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ಪಾತ್ರೆ ಬಿಸಿ ಇದೆ, ಅದರ ಜೊತೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಗ್ಯಾಸನ್ನು ಆಫ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಈ ಐಟಮ್ಸು ಸೀದೋಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಪದಾರ್ಥಗಳೆಲ್ಲ ಸ್ವಲ್ಪ ಆರಿದ ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಪದಾರ್ಥಗಳೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಗರಂ ಮಸಾಲ ಪೌಡರ್ ರೆಡಿಯಾಗಿದೆ. ಪೂರ್ತಿ ಪೌಡರ್ ಫಾರ್ಮ್ಗೆ ಬರೋವರೆಗೂ ರುಬ್ಕೋಬೇಕು. ನೋಡಿ ಎಷ್ಟು ನಯಸ್ಸಾಗಿ ಬಂದಿದೆ. ಈ ಪುಡಿ ಇನ್ನೂ ಬಿಸಿ ಇದೆ, ಹಾಗಾಗಿ ಈಗಲೇ ಡಬ್ಬಿಗೆ ಹಾಕಬಾರ್ದು. ಒಂದು ತಟ್ಟೆಯಲ್ಲಿ ಹರಡಿ ತಣ್ಣಗಾಗೋವರೆಗೂ ಬಿಡೋಣ. ಈ ಪುಡಿ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಮನೆಯಲ್ಲೇ ಮಾಡಿದ ಘಮ ಘಮ ಗರಂ ಮಸಾಲ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.